ಸುಭಿಕ್ಷಾ ಏನು ಮಾತಾಡಬೇಕು ಅಂತ ಅನುಮಾನದಿಂದ ತನ್ನ ಗಂಡನ್ನ ನೋಡ್ತಿದ್ರೆ ಬಂದ ನಂತರ ಹೇಳ್ತೀನಿ ಅಂತ ಹೋಗಿ ಫೋನ್ ಲಿಫ್ಟ್ ಮಾಡಿ ಮಾತಾಡ್ತಾನೆ. ಸುಭಿಕ್ಷಾ ಯೋಚಿಸುತ್ತಲೇ ಮತ್ತೆ ತಯಾರಾಗಿ ಸೀರೆನ ಬದಲಾಯಿಸಿ ಸಿದ್ಧವಾಗ್ತಾ ಇದ್ದಂತೆ ಹೈಗ್ರೀವನ ಮುಂಭಾಗಕ್ಕೆ ಬಂದು ಹೋಗಿ ಬರ್ತೀನಿ ಅಂತ ಅಂತಾಳೆ. ಯಾಕೋ ಹೈಗ್ರೀವನಿಗೆ ಇದು ಸರಿಯಾಗಿ ಅನ್ನಿಸ್ತೆ. ಸುಭಿಕ್ಷಾ ಬೇಡ ಇರು ಅಂತಾನೆ. ಸುಭಿಕ್ಷಾ ಏನೂ ಎಂಬಂತೆ ನೋಡ್ತಾ ಇದ್ದರೆ ಆಕೆ ಕಣ್ಣುಗಳೊಳಗೆ ನೇರವಾಗಿ ನೋಡ್ತಾ ಇಂದು ಇರ್ಬೋದಲ್ವಾ ಅಂತ ಕೇಳ್ತಾನೆ. ಸುಭಿಕ್ಷಾ ಸಣ್ಣದಾಗಿ ನಕ್ಕು ಹೈಗ್ರೀವನ ಮುಖವನ್ನು ನೋಡಿ ಮತ್ತೇನಾಯಿತು ಅಂತ ಅಂತಾಳೆ. ಏನಿಲ್ಲ ಅಂತ ಅವಳ ಹಣೆ ಮೇಲೆ ಮುತ್ತಿಟ್ಟು ನಿಮ್ಮನ್ನು ಬಿಟ್ಟು ಎಲ್ಲಿಗೆ ಹೋಗ್ತೀನಿ ಹೇಳ್ರಿ ಅಂತ ಅಂತಾಳೆ. ನನಗೆ ನಿಮ್ಮನ್ನು ಬಿಟ್ಟು ಇಲ್ಲಿ ಬೇರೆ ಜಗತ್ತು ಇದೆ ಅಂತೀರಾ? ಅದೇ ಸರಿ, ಆದರೆ ಈಗ ಹೋಗ್ಲಾರೆ ಅಲ್ವಾ ಅಲ್ಲಿಗೆ. ಓಕೆ, ಬಟ್ 2 ಗಂಟೆಗಳಲ್ಲಿ ಇಲ್ಲಿರಬೇಕು. ಏನು 2 ಗಂಟೆಗಳ? ಇದು ಬಹಳ ಅನ್ಯಾಯ. ಹಾಗಾದರೆ ನೀನೆಲ್ಲೂ ಹೋಗ್ಬೇಡ, ಕೊಠಡಿಯಲ್ಲಿರು. ಅಮ್ಮೋ ಬೇಡವೇ ಬೇಡ, ನೀವು ಜಾಗ್ರತೆ ಅಂತ ಹೇಳಿ ವೇಗವಾಗಿ ಹೋಗ್ತಾಳೆ ಹೊರಗಡೆ. ಕೀರ್ತಿ ಸಿದ್ಧವಾಗಿರೋದ್ರಿಂದ ಗಾಯತ್ರಿಗೆ ಹೇಳಿ ಇಬ್ಬರು ಒಟ್ಟಿಗೆ ಕಾರ್ನಲ್ಲಿ ಹೊರಡ್ತಾರೆ. ಹಿಂದೆ ಮುಂದೆ ಭದ್ರತೆ ಇರತ್ತೆ. 1/4 ಗಂಟೆಗೆ ದೇವಸ್ಥಾನದ ಮುಂಭಾಗಕ್ಕೆ ನಿಲ್ತಿದ್ದಂತೆ ಕಾರ್ನಿಂದ ಇಳಿದು ಪೂಜಾ ಸಾಮಗ್ರಿಗಳನ್ನೆಲ್ಲ ಕೊಂಡು ಇಬ್ಬರು ಒಟ್ಟಿಗೆ ದೇವಸ್ಥಾನಕ್ಕೆ ಹೋಗ್ತಾರೆ. ಸೋಮವಾರ ಆಗಿರೋದ್ರಿಂದ ಜನಸಂದಣಿ ತುಂಬ ಜಾಸ್ತಿನೇ ಇರುತ್ತೆ. ಅವ್ರಿಗೆ ಯಾವುದೇ ತೊಂದರೆ ಆಗದಂತೆ ಅಲ್ಲಲ್ಲಿ ನಿಂತು ಕಾವಲು ಕಾಯ್ತಿರ್ತಾರೆ ಭದ್ರತಾ ಸಿಬ್ಬಂದಿ. ಸುಭಿಕ್ಷಾ ಮತ್ತು ಕೀರ್ತಿ ದೇವಸ್ಥಾನದ ಸುತ್ತ ಪ್ರದಕ್ಷಿಣೆ ಹಾಕಿ ಹಯಗ್ರೀವನ ಹೆಸರಿನಲ್ಲಿ ಅಭಿಷೇಕ ಮಾಡಿಸಿ ಸ್ವಲ್ಪ ಸಮಯ ಕೂತು ಪಕ್ಕದಲ್ಲಿರೋ ದೇವಿ ದೇವಸ್ಥಾನಕ್ಕೆ ಹೋಗ್ತಾರೆ. ಅಲ್ಲಿ ಕೂಡ ದೇವಿಗೆ ಕುಂಕುಮ ಅರ್ಚನೆ ಮಾಡ್ತಿದ್ರೆ ಬಹಳಷ್ಟು ಹೆಂಗಸರು ಇರ್ತಾರೆ. ಅವರಲ್ಲಿ ಇವರು ಕೂಡ ಹೋಗಿ ನಿಲ್ತಿದ್ದಂತೆ ಹೆಂಗಸರ ವೇಷದಲ್ಲಿದ್ದ ಕೆಲವರು ರೌಡಿಗಳು ಹಠಾತ್ತನೆ ಹೊಟ್ಟೆ ಹತ್ರ ತುರುಕಿರೋ ಕತ್ತಿಗಳನ್ನ ಹೊರಗೆ ತೆಗಿತಾರೆ. ಜನರು ಒಮ್ಮೆಗೆ ಅರ್ಚುತ್ತಾ ಭಯದಿಂದ ಓಡ್ ಹೋಗ್ತಾರೆ ಅಲ್ಲಿಂದ. ಭಯದಿಂದ ಅವರೆಲ್ಲರೂ ಹೊರಟೋಗ್ತಾರೆ. ಕೀರ್ತಿ ಹಾಗೂ ಸುಭಿಕ್ಷಾ ಕೂಡ ಭಯಪಟ್ಕೊಂಡು ಇಬ್ಬರು ಕೈಗಳನ್ನ ಹಿಡಿದು ಓಡ್ತಿದ್ರೆ ಅವರ ಹಿಂದೆ ರೌಡಿಗಳು ಕೂಡ ಓಡ್ತಿರ್ತಾರೆ. ಯಪ್ಪ, ಇವ್ರ ಮುಖ ಮುಚ್ಚ ಎಲ್ಲಿಗೋದ್ರು ಹೀಗೆ ಅಂಟ್ಕೊಂಡಿದ್ದಾರೆ ಗೋಬೆಗಳು ಅಂತ ಶಪಿಸ್ತಾ ಸೀರೆ ಉಟ್ಕೊಂಡು ಓಡಲಾರದೆ ಮೇಲಕ್ಕೆ ಹಿಡಿದು ಕಷ್ಟವಾಗಿ ಓಡ್ತಾಳೆ ಸುಭಿಕ್ಷಾ. ಕೀರ್ತಿ ಕೂಡ ಭಯಪಟ್ಕೊಂಡೋದಕ್ಕೆ ಜಾಗ್ರತೆ ಅಂತ ಸುಭಿಕ್ಷಾಳ ಕೈಯನ್ನು ಹಿಡ್ಕೊಳ್ತಾಳೆ. ಎಲ್ಲರೂ ಒಮ್ಮೆಗೆ ಬರೋದ್ರಿಂದ ಜನರ ನೂಕು ನುಗ್ಗಲಲ್ಲಿ ಭದ್ರತಾ ಸಿಬ್ಬಂದಿ ಕೂಡ ಎಲ್ಲರನ್ನು ನಿರ್ವಹಿಸಲಾಗದೆ ಸುಭಿಕ್ಷಾಳಿಗಾಗಿ ಹುಡುಕ್ತಾ ಇರ್ತಾರೆ. ಸುಭಿಕ್ಷಾರ ಹಿಂದೆಯೇ 3 ರೌಡಿಗಳು ಓಡ್ತಿದ್ರೆ ಸುಭಿಕ್ಷಾ ಕಂಗಾಲಾಗಿ ಕೀರ್ತಿಯನ್ನು ಕರ್ಕೊಂಡು ಕಾರುಗಳ ಕಡೆ ಅಲ್ಲದೆ ಮತ್ತೊಂದು ಕಡೆಗೆ ಓಡ್ತಾಳೆ. ಅದಕ್ಕೆ ನಮ್ಮ ಕಾರುಗಳು ಆ ಕಡೆ ಇವೆ ಅಂತ ಕೀರ್ತಿ ಹೇಳ್ತಾ ಇದ್ರೆ, ಏನು ಮಾಡೋಣ ಕೀರ್ತಿ, ಎಲ್ಲವೂ ಆ ರೌಡಿ ಪಾಲಾಗ್ಬಿಟ್ಟಿದೆ. ಈಗ ಹಿಂದೆ ತಿರುಗಿದ್ರೆ ಅವರು ನಮ್ಮನ್ನು ಏನು ಮಾಡ್ತಾರೋ ಗೊತ್ತಾಗೋದಿಲ್ಲ. ಈಗಾಗಲೇ ನಿಮ್ಮಣ್ಣ ಹಾಗಾಗಿದ್ದಾರೆ, ಇನ್ನು ನನ್ನಿಂದ ಆಗೋದೇ ಇಲ್ಲ ಅಂತ ಒಂದು ಸಣ್ಣ ಸಂದಿಗೆ ಬಂದು ಹಿಂದೆ ನೋಡ್ತಾ ಓಡೋದ್ರಿಂದ ಎದುರಿಗೆ ಬಂದ ಸ್ಕೂಟಿಗೆ ಕುತ್ಕೊಳ್ತಾರೆ. ಇಬ್ಬರು ತಲಾ ಒಂದೊಂದು ಕಡೆ ಬೀಳ್ತಿದ್ದಂತೆ ಆ ವ್ಯಕ್ತಿ ಸ್ಕೂಟಿಯನ್ನು ನಿಲ್ಲಿಸಿ, ಅಯ್ಯೋ ಗಾಯ ಏನಾದರೂ ತಗಲಿದ್ವಾ ಅಮ್ಮ ಅಂತ ಗಬಗಬ ಕೀರ್ತಿ ಹತ್ರ ಬಂದು ಎಪ್ಸಿ ನೋಡ್ತಾರೆ. ಇಲ್ಲ ಅಂಕಲ್ ಅಂತ ಹೇಳಿ ಅತ್ಗೆ ಅಂತ ಸುಭಿಕ್ಷಾಳ ಹತ್ರ ಹೋಗ್ತಾಳೆ. ಆ ವ್ಯಕ್ತಿ ಕೂಡ ಆ ಕಡೆಗೆ ತಿರುಗಿ ಕೆಳಗೆ ಬಿದ್ದಿರೋ ಸುಭಿಕ್ಷಾಳನ್ನು ನೋಡಿ ಹತ್ರ ಬಂದು ಭುಜವನ್ನು ಹಿಡಿತಾ ಇದ್ದಂತೆ ಸುಭಿಕ್ಷಾ ಹಿಂದೆ ತಿರುಗಿ ನೋಡ್ತಾಳೆ. ಆಕೆ ಮುಖವನ್ನು ನೋಡಿ ಒಮ್ಮೆಗೆ ಆಘಾತಗೊಂಡು ಮತ್ತೆ ಸಾಮಾನ್ಯರಾಗಿ ಎಪ್ಸಿ ನಿಲ್ಲಿಸ್ತಾರೆ. ಸುಭಿಕ್ಷಾ ತನ್ನ ನೋಡಿ ಅಪ್ಪ ಅಂತ ಕಣ್ಣೀರಿನಿಂದ ಕರಿತಾ ಇದ್ದಂತೆ ಕೀರ್ತಿ ಆಘಾತಗೊಂಡು ಅದಕ್ಕೆ ನಿಮ್ಮ ತಂದೆನಾ ಅಂತ ಕೇಳ್ತಾಳೆ. ಸುಭಿಕ್ಷಾ ಹೌದು ಅನ್ನುವಂತೆ ತಲೆಯನ್ನು ಆಡಿಸ್ತಾಳೆ. ಆತ ಆವೇಶದಿಂದ ಸ್ಕೂಟಿಯನ್ನು ಏರಿ ಸ್ಟಾರ್ಟ್ ಮಾಡಿ ಹಿಂದೆ ತಿರುಗಿದ್ರೆ ಒಟ್ಟು ಹೋಗ್ತಿದ್ದಾರೆ. ಕೀರ್ತಿ ಗಬಗಬ ಬಂದು ಅಂಕಲ್ ಅಂಕಲ್ ಪ್ಲೀಸ್
ನಮ್ಮನ್ನು ಯಾರೋ ಬೆನ್ನಡ್ತಿದ್ದಾರೆ, ಸ್ವಲ್ಪ ಮನೆಯವರಿಗೆ ಡ್ರಾಪ್ ಮಾಡಿ ಸಹಾಯ ಮಾಡಿ ಅಂತ ಹ್ಯಾಂಡಲನ್ನು ಹಿಡಿದು ಕೇಳ್ಕೊಳ್ತಾಳೆ. ಹೆಣ್ಣು ಮಕ್ಕಳಂತ ಸ್ವಲ್ಪ ದಯೆ ತೋರಿ ತಲೆಯನ್ನು ತಗ್ಸಿ ಸುವೀಕ್ಷಾ ಕಡೆ ನೋಡಿ, ಸರಿ ಬಂದು ಕೂತ್ಕೊಳ್ಳಿ, ಹತ್ತಿ ಅಂತಾರೆ. ಅಬ್ಬಾ, ನೀವು ನಮ್ಮ ಅತ್ತಿಗೆ ಹಾಗೆ ತುಂಬ ಒಳ್ಳೆಯವ್ರ ಅಂಕಲ್ ಅಂತ ಅಂತಿದ್ರೆ ಕೀರ್ತಿಯನ್ನು ನೋಡ್ತಾ ಇದ್ದರೆ ಮುದ್ದಾಗನ್ಸಿ ಏನೂ ಅಂದೆ ಮೌನವಾಗಿ ಇರ್ತಾರೆ. ಸುವೀಕ್ಷಾ ಭಯ ಪಟ್ಕೊಂಡು, ಕೀರ್ತಿ ಹಾಗೆ ಮಾತಾಡ್ಬೇಡ, ಅಪ್ಪನಿಗೆ ಇಷ್ಟ ಆಗಲ್ಲ ಅಂತ ಮೆಲ್ಲಗೆ ಹೇಳ್ತಾಳೆ. ಒಂದು ಸಾರಿ ಅಂಕಲ್ ಅಂತ ಹೇಳಿ ಕೀರ್ತಿ ಉಡುಪನ್ನು ಧರಿಸಿರೋದ್ರಿಂದ ಎರಡೂ ಕಡೆಗಳಲ್ಲಿ ಕೂತ್ಕೊಂಡ್ರೆ ಸುವೀಕ್ಷಾ ಒಂದು ಕಡೆ ಕೂತು ತಂದೆ ಭುಜವನ್ನು ಹಿಡ್ಕೊಳ್ತಾಳೆ. ಆತ ಸುವೀಕ್ಷಾಳ ಕೈ ಕಡೆ ನೋಡಿ ಸ್ಕೂಟಿಯನ್ನು ಸ್ಟಾರ್ಟ್ ಮಾಡಿ ಹೊರಟು ಬಿಡ್ತಾನೆ. ಮೆಲ್ಲಗೆ, ಅದಕ್ಕೆ ನಿಮ್ಮ ತಂದೆಗೆ ನಿನ್ನ ಮೇಲೆ ಕೋಪ ಹೋಗಿರುವಂತೆ ಕಾಣ್ತಿಲ್ಲ ಅಲ್ವಾ ಅಂತಾಳೆ ಕೀರ್ತಿ. ಸುವೀಕ್ಷಾ ಕಣ್ಣೀರಿನಿಂದ ಹೌದು ಕೀರ್ತಿ ಅಂತ ಬೇಸರದಿಂದ ಹೇಳ್ತಾಳೆ. ನಿಮ್ಮ ಮನೆ ಎಲ್ಲಿದೆಯಮ್ಮ ಅಂತ ಶರ್ಮಾ ಕೀರ್ತಿಯನ್ನು ಕೇಳ್ತಾ ಇದ್ದರೆ ಕೀರ್ತಿ ವಿಳಾಸವನ್ನು ಹೇಳ್ತಾಳೆ. ಕೀರ್ತಿ ಭದ್ರತಾ ಸಿಬ್ಬಂದಿಯವರನ್ನ ಬರುವಂತೆ ಹೇಳಿ ಅಂತ ಅಂತಿದ್ದಂತೆ, ಅಯ್ಯೋ ಅದಕ್ಕೆ ನನ್ನ ಫೋನ್ ಕಾರ್ನಲ್ಲಿ ಉಳಿದು ಹೋಯಿತು, ಪರವಾಗಿಲ್ಲ ಒಂದು ನಿಮಿಷ ಅಂತ, ಅಂಕಲ್ ನಿಮ್ಮ ಫೋನನ್ನು ಒಮ್ಮೆ ಕೊಡ್ತೀರಾ ಅಂತ ಕೇಳ್ತಾಳೆ. ಶರ್ಮಾ ತಮ್ಮ ಕೀಪ್ಯಾಡ್ ಫೋನನ್ನು ತೆಗೆದು ಕೊಡ್ತಾ ಇದ್ದಂತೆ ತಾಯಿಯ ನಂಬರನ್ನು ನೆನಪಿಸ್ಕೊಳ್ತಾ ಕೀರ್ತಿ ಫೋನ್ ಮಾಡ್ತಾಳೆ. ಯಾವುದೋ ಅನ್ನೌನ್ ನಂಬರ್ ಅಂದ್ಕೊಂಡು ಫೋನ್ ಲಿಫ್ಟ್ ಮಾಡಿ ಹಲೋ ಅಂತಾಳೆ. ಗಾಯತ್ರಿ ಬಂದ ತಕ್ಷಣ ಹೇಳ್ತೀನಿ ಮಾಮ್, ಮೊದಲು ಭದ್ರತಾ ಸಿಬ್ಬಂದಿಯವ್ರನ್ನ ಬರೋದಕ್ಕೆ ಹೇಳಿ ಅಂದಾಗ, ಓಕೆ ಕೀರ್ತಿ ಜಾಗ್ರತೆಯಾಗಿ ಬನ್ನಿ ಅಂತ ಹೇಳಿ ಫೋನ್ ಕಟ್ ಮಾಡ್ತಾರೆ ಗಾಯತ್ರಿ. ಕೀರ್ತಿ ಉಡುಪನ್ನು ನೋಡಿದ್ರೆ ಯಾರೋ ಶ್ರೀಮಂತ ಮನೆ ಮಗಳು ಅಂದರೆ ಸುಲಭವಾಗಿ ಅರ್ಥ ಆಯಿತು ಶರ್ಮಾ ಅವರಿಗೆ. ಕನ್ನಡಿಯಲ್ಲಿ ಕಾಣ್ತಿರೋ ಸುವೀಕ್ಷಾ ಮುಖವನ್ನು ನೋಡಿ ಮುಖ ತಿರುಗಿಸ್ಬಿಡ್ತಾರೆ. ಅದನ್ನು ನೋಡಿದ ಸುವೀಕ್ಷಾ ಮನಸ್ಸು ನೋವಿನಿಂದ ನರಳುತ್ತೆ. ತನ್ನ ತಾಯಿಗೆ ಹೇಳಿದ್ದನ್ನು ನೆನಪಿಸ್ಕೊಳ್ತಾಳೆ. ಕೀರ್ತಿ, ಹಲೋ ಮಾಮ್ ನಾನು ಕೀರ್ತಿ ಅಂತಿದ್ದಂತೆ, ಕೀರ್ತಿ ನೀನಾ, ಈ ಹೊಸ ನಂಬರ್ ಯಾರ್ದು ಅಂತ ಕೇಳ್ತಿದ್ರೆ, ಮಾಮ್ ಅವೆಲ್ಲವನ್ನ ನಂತರ ಹೇಳ್ತೀನಿ, ಆದರೆ ಮೊದಲು ಡ್ಯಾಡನ್ನು ಭದ್ರತಾ ಸಿಬ್ಬಂದಿಗೆ ಫೋನ್ ಮಾಡಿ ಮನೆಗೆ ಬರುವಂತ ಹೇಳು ಅಂತ ಹೇಳ್ತಾಳೆ. ಏನಾಯ್ತು ಕೀರ್ತಿ? ಸ್ವಲ್ಪ ಸಮಯದಲ್ಲಿ ಕೀರ್ತಿ ಹೇಳಿದ ಮನೆ ಮುಂಭಾಗದಲ್ಲಿ ಸ್ಕೂಟಿನ ಅವ್ರು ಆಲ್ರೆಡಿ ನಿಲ್ಲಿಸಿರ್ತಾರೆ, ಹಾಗಾಗಿ ಅವಳು ಕಾಲ್ ಕಟ್ ಮಾಡಿರ್ತಾಳೆ ಹೇಳ್ತೀನಿ ಅಂತ. ಶರ್ಮಾ ಮನೆ ಕಡೆ ನೋಡಿ ಕಣ್ಗಳು ಚಿಕ್ಕದು ಮಾಡ್ತಿದ್ರೆ ಇಬ್ಬರು ಇಳಿದು ಅಪ್ಪ ಇಲ್ಲಿವರೆಗೂ ಬಂದಿದ್ದಾರೆ, ಒಮ್ಮೆ ಮನೆಯೊಳಗೆ ಬಂದ್ಬಿಡಿ ಅಂತ ಕರೀತಾಳೆ ಸುವೀಕ್ಷಾ. ಸುವೀಕ್ಷಾ ಮಾತನ್ನು ಲೆಕ್ಕಿಸದೆ ಸ್ಕೂಟಿನ ಸ್ಟಾರ್ಟ್ ಮಾಡೋದಕ್ಕೆ ಹೋಗ್ತಿದ್ರೆ, ಅಂಕಲ್ ಪ್ಲೀಸ್ ನೀವು ನಮಗೆ ಸಹಾಯ ಮಾಡಿದ್ದೀರಿ, ಮನೆಯೊಳಗೆ ಬಂದು ಕನಿಷ್ಠ ನೀರು ಕುಡಿದು ಹೋಗಿ ಅಂತ ಕೀರ್ತಿ ವಿನಂತಿಸ್ತಾಳೆ. ಉಯ್ಯಾಲೆಯ ಹಲಗೆ ಮೇಲೆ ಕೂತು ಕೋಪದಿಂದ ಕುದಿತಾ ಇರ್ತಾರೆ ಕಾತ್ಯಾಯಿನಿಯವರು. ಭಯದಿಂದ ಗಂಡನನ್ನು ನೋಡ್ತಾ ನೋವಿನಿಂದ ಅಳುತ್ತಿರೋ ಮಗಳನ್ನು ಸಮಾಧಾನ ಮಾಡ್ತಿರ್ತಾರೆ. ಉಗ್ರವಾಗಿ ಕಾಣಿಸ್ತಿರೋ ಗಂಡನನ್ನು ಭಯದಿಂದ ನೋಡ್ತಾರೆ ಕಾತ್ಯಾಯಿನಿಯವರು. ಯಾರು ಒಂದು ಮಾತು ಕೂಡ ಮಾತಾಡದೇ ಇದ್ದರೆ ಏನಾಯಿತು ಅಂತ ಆಕೆಯೇ ಧೈರ್ಯ ಮಾಡಿ ಬಾಯಿಯನ್ನು ತೆರಿತಾ ಇದ್ದಂತೆ ಶರ್ಮಾ ಕಣ್ಣುಗಳನ್ನ ಮುಚ್ಕೊಂಡು, ಏನಾಯಿತು ಅಂದರೆ ಏನಂತ ಹೇಳಿ ಕಾತ್ಯಾಯಿನಿ, ನನ್ನ ಸ್ವಂತ ತಂಗಿಯೇ ನನ್ನ ಎದೆ ಮೇಲೆ ತುಳಿದು ಪ್ರೀತಿಸಿದವನೊಂದಿಗೆ ಹೋಗೋದಲ್ಲದೆ ಮತ್ತೆ ಇಷ್ಟು ವರ್ಷಗಳ ನಂತರ ತನ್ನ ಮಗನ ಮೂಲಕ ನನ್ನ ಮಗಳನ್ನು ಕೂಡ ನನ್ನಿಂದ ದೂರ ಮಾಡಿದ್ರು ಅಂತ ಹೇಳ್ತಾರೆ ನೋವಿನಿಂದ ಕೂಡಿದ ಸ್ವರದಿಂದ. ಮದುವೆಯಾಗಿ ಇಷ್ಟು ವರ್ಷಗಳಲ್ಲಿ ಎಂದಿಗೂ ಆತನು ಬೇಸರಗೊಳ್ಳೋದನ್ನು ನೋಡಿದ ಕಾತ್ಯಾಯಿನಿ ಮೊದಲನೇ ಬಾರಿ ಹಾಗೆ ಮಾತಾಡ್ತಿದ್ದೀರಾ ಆಶ್ಚರ್ಯಪಡ್ತಾರೆ. ಆ ನಂತರ ಅಲ್ಲೇ ಇದ್ದ ಸುವೀಕ್ಷಾಳನ್ನು ಪಕ್ಕಕ್ಕೆ ಜರಿಸಿ, ಏನ್ರಿ ನಿಮ್ಗೆ ತಂಗಿ ಇದ್ದಾರಾ ಅಂತ ಹತ್ತಿರ ಬಂದು ಕೇಳ್ತಿದ್ರೆ ಆತ ಉಯ್ಯಾಲೆಯಿಂದ ಎದ್ದು ನಿಂತು, ಇದೇ ಕಾತ್ಯಾಯಿನಿ, ಆ ತಂಗಿ ಇದ್ಲೆ ನಾನು ಹೆತ್ತ ತಂದೆ ಸತ್ತು ಹೋದರು, ನನ್ನ ತಂದೆ ಸತ್ತರೆಂಬ ದುಗುಡದಿಂದ ನನ್ನ ತಾಯಿಯೂ ಸತ್ತರು, ನಾನು
ಅನಾಥರಾಗೋದಕ್ಕೆ ಕಾರಣ ಅವರೇ ಅಂತ ಆವೇಶದಿಂದ ಗಟ್ಟಿಯಾಗಿ ಅರಚ್ತಾರೆ. ತಂದೆಯ ಅರಚಾಟಕ್ಕೆ ಸುಭಿಕ್ಷಾ ಅಳೋದು ನಿಲ್ಲಿಸಿ ತಂದೆ ಕಡೆ ನೋಡ್ತಾಳೆ. ಏನ್ರಿ ನೀವನ್ನೋದು? ನಿಮ್ಮ ತಂಗಿ ಇವೆಲ್ಲವನ್ನ ಮಾಡಿದ್ಲಾ? ಮತ್ತೆ ಸುಭಿಕ್ಷಳನ್ನು ದೂರ ಮಾಡೋದು ಏನು? ಸುಭಿಕ್ಷಾಳನ್ನು ಸೊಸೆಯಾಗಿ ಮಾಡ್ಕೊಂಡವರು ಬೇರೆ ಯಾರು ಅಲ್ಲ ಕಾತ್ಯಾಯಿನಿ, ನನ್ನ ತಂಗಿ ಗಾಯತ್ರಿ ದೇವಿ. ಆ ಮಾತಿಗೆ ಇಬ್ಬರು ಆಘಾತದಿಂದ ಬಿಗಿದ್ಕೊಳ್ತಾರೆ. ಸುಭಿಕ್ಷಾಳಿಗಾದರೆ ತಲೆ ತಿರುಗ್ತಿರುವಂತಿದ್ರೆ ಕೆಳಗೆ ಬೀಳದಂತೆ ತಾಯಿಯನ್ನು ಹಿಡ್ಕೊಳ್ತಾಳೆ. ಕಾತ್ಯಾಯಿನಿ ಕೂಡ ಆಳವಾದ ಆಘಾತ ತಗಲೋದ್ರಿಂದ ಸುಭಿಕ್ಷಾಳ ಮೇಲೆ ಕೈಯನ್ನು ಇಡ್ತಿದ್ದಂತೆ ಗಟ್ಟಿಯಾಗಿ ಇಟ್ಕೊಂಡು ಮಲ್ಕೊಂಡ್ಬಿಡ್ತಾಳೆ. ಆದರೆ ನನಗೆ ನೀವು ಒಬ್ಬರೇ ಅಂತ ಹೇಳಿದ್ರಿ ಅಲ್ವಾ ಅಂತ ಅಂತಿದ್ರೆ, ಇಲ್ಲ ಕಾತ್ಯಾಯಿನಿ, ನಮ್ಮ ಅಮ್ಮ ಅಪ್ಪನಿಗೆ ನಾನು ಒಬ್ಬನೇ ಅಲ್ಲ, ನನಗೆ ತಂಗಿಯೂ ಇದ್ದಾಳೆ, ಹೆಸರು ಗಾಯತ್ರಿ ದೇವಿ ಅಂತ ಗತಕಾಲವನ್ನು ನೆನಪಿಸ್ಕೊಳ್ತಾರೆ. ಹಯಗ್ರೀವನ ಕೊಠಡಿಯಲ್ಲಿ ವಸ್ತುಗಳನ್ನೆಲ್ಲ ಎಷ್ಟು ಒಡೆಯದೆ ಸಾಮಾನ್ಯವಾಗಿ ಹಾಸಿಗೆ ಮೇಲೆ ಕೂತು ಕೋಪನೆಲ್ಲ ಲ್ಯಾಪ್ಟಾಪ್ ಮೇಲೆ ತೋರಿಸ್ತಾ ಇರ್ತಾನೆ. ಇಲ್ಲಿ ಗಾಯತ್ರಿಯವರು ಅಳುತ್ತಾ ಮುಖ್ಯಮಂತ್ರಿಗಳ ಭುಜದ ಮೇಲೆ ತಲೆಯನ್ನಿಟ್ಟು, ಯಾಕೆ ಶರತ್ ಅಣ್ಣ ನನ್ನನ್ನು ಇನ್ನೂ ಕ್ಷಮಿಸೋದಕ್ಕಾಗ್ತಿಲ್ಲ ಅಂತ ನೋವಿನಿಂದ ಹೇಳ್ತಾ ಇದ್ದರೆ ಆಕೆಯನ್ನು ಹಾಗೆ ನೋಡಿ ಅವ್ರಿಗೆ ಬೇಸರ ಅನಿಸುತ್ತೆ. ಇವರಿಬ್ಬರು ಅಳೋದಕ್ಕೆ ಕಾರಣ ನಾನೇ ಅಲ್ವೇ ಅಂದ್ಕೊಳ್ತಾ ಮನಸ್ಸಿನಲ್ಲೇ ನೋವು ಪಡ್ತಾ ಮೆಲ್ಲಕ್ಕೆ ಮಾತ್ರ, ಗಾಯತ್ರಿ ಪ್ಲೀಸ್ ಅಳಬೇಡ, ಬೇಗನೆ ನಿಮ್ಮಣ್ಣ ಅರ್ಥ ಮಾಡ್ಕೊಳ್ತಾರೆ, ಆ ನಂಬಿಕೆ ನನಗಿದೆ ಅಂತ ಸಮಾಧಾನವನ್ನು ಪಡಿಸ್ತಾರೆ. ಏನೋ ಶರತ್, ನನಗೆ ಅದು ನಡೆಯುತ್ತೆ ಅಂತ ನಂಬಿಕೆನೇ ಇಲ್ಲ ಅಂತಾಳೆ ಕಣ್ಣೀರಿನೊಂದಿಗೆ. ಗಾಯು, ಥಿಂಕ್ ಪಾಸಿಟಿವ್. ನೀನು ನೋಡ್ತಿರು ಹಯಗ್ರೀವು ಸುಭಿಕ್ಷಾಗೋಸ್ಕರ ಆದರೂ ನಿಮ್ಮಣ್ಣನ ಮನಸ್ಸನ್ನು ಬದಲಾಯಿಸಿ ಅವ್ರನ್ನ ಮನೆಗೆ ಕರ್ಕೊಂಡು ಹೋಗೋದಲ್ಲದೆ ನಿನ್ನನ್ನು ನಿಮ್ಮ ತಾಯಿ ಹತ್ರ ಮಾಡ್ತಾನೆ. ಆಗ ಸ್ವತಃ ನಿಮ್ಮಣ್ಣನೇ ನಿನ್ನನ್ನು ಹತ್ರಕ್ಕೆ ತೆಗೆದುಕೊಳ್ತಾರೆ. ಇದು ಖಂಡಿತವಾಗಿ ನಡೆದೇ ತೀರುತ್ತೆ ಅಂತ ಮೆಲ್ಲಗೆ ಆಕೆಗೆ ಸಮಾಧಾನವನ್ನು ಹೇಳ್ತಾ ಆಕೆಯ ಕಣ್ಣುಗಳನ್ನು ಒರೆಸ್ತಾರೆ ಶರತ್ ಅವರು. ಏನೋ ಈಗ ಹಯಗ್ರೀವ್ ಕೂಡ ನನ್ನ ಮೇಲೆ ತುಂಬಾ ಕೋಪವಾಗಿದ್ದಾನೆ ಅಂದ್ಕೊಳ್ತೀನಿ. ಪಾಪ ಎಷ್ಟು ಕಷ್ಟಪಡ್ತಿದ್ದಾನೋ ಏನೋ. ಆದರೂ ನನಗೆ ಕೂಡ ಅದಕ್ಕಿಂತ ಮೀರಿದ ಯಾವುದೇ ಮಾರ್ಗ ಕಾಣಿಸ್ತಿಲ್ಲ ಅವನನ್ನು ತಡೆಯೋದಕ್ಕೆ. ಆದರೆ ಒಂದು ಮಾತಿಂದ ಅವನ್ನ ತಡಿಬಲ್ಲೆ ಅಂತ ಅಂದ್ಕೊಳ್ತೀಯ ಗಾಯತ್ರಿ ನೀನು? ಏನೋ ಶರತ್, ಆದರೆ ತಡೆಯತ್ತಿದ್ರೆ ಇನ್ನೂ ದೊಡ್ಡ ತಪ್ಪಾಗುತ್ತೆ. ಆಗ ಅಣ್ಣ ನಿಜಕ್ಕೂ ಕ್ಷಮಿಸೋದೇ ಇಲ್ಲ ಅಂತ ಹಯಗ್ರೀವನ ನೆನಪಿಗೆ ಬಂದು ಇನ್ನೂ ಸ್ವಲ್ಪ ಜೋರಾಗಿ ಅಳ್ತಾಳೆ ಗಾಯತ್ರಿ. ಗಾಯತ್ರಿ, ಒಂದು ಕಾಲದಲ್ಲಿ ನಾನು ಮಾಡಿದಂಥ ತಪ್ಪು ನನ್ನ ಮಗ ಮಾಡೋದಿಲ್ಲ ಅಂತ ನಾನು ಅಂದ್ಕೊಳ್ತಾ, ನೀನು ಬೇಸರ ಮಾಡ್ಕೋಬೇಡ ಪ್ಲೀಸ್ ಅಂತ ಇಬ್ಬರೂ ಕೂಡ ತಮ್ಮ ಗತಕಾಲವನ್ನು ನೆನಪಿಸ್ಕೊಳ್ತಾರೆ ಮೆಲ್ಲಗೆ. ಇವರ ಗತಕಾಲವನ್ನು ಒಮ್ಮೆಯೇ ಬರೀತಿದ್ದೀನಿ, ಇದು ಇಬ್ಬರ ಕಡೆಯಿಂದಲೂ. 30 ವರ್ಷಗಳ ಹಿಂದೆ ಶರ್ಮಾ ಮಾತ್ರ ಓದ್ಕೊಂಡ್ರೆ ಲೋಕಜ್ಞಾನ ಬರುತ್ತೆ ಅಂತ ಆತ ಓದೋದಲ್ಲದೆ ತನ್ನ ತಂಗಿಯನ್ನೂ ಕೂಡ ಓದಿಸ್ಬೇಕು ಅಂತ ತಂದೆ ಹತ್ರ ಪಟ್ಟು ಹಿಡಿತಾರೆ ಆಕೆಯನ್ನು ಓದಿಸಿ ಅಂತ. ಆತನ ಮಗನ ಪಟ್ಟು ಹಿಡಿಯುವಿಕೆಯನ್ನು ನೋಡಿ ಗಾಯತ್ರಿಯನ್ನು ಕೂಡ ಕಾಲೇಜಿನಲ್ಲಿ ಅವರು ಸೇರಿಸ್ತಾರೆ ತಮ್ಮ ಮಗಳು ಓದಲಿ ಅಂತ. ಅದು ಕಾಲೇಜ್ ಬಸ್ ಇಲ್ಲದೆ ಇರೋದರಿಂದ ಸಾಮಾನ್ಯ RTC ಬಸ್ಗೆ ಹೋಗಿ ಓದ್ತಾ ಮತ್ತು ಸಾಯಂಕಾಲ ಕತ್ತಲು ಕವಿಯೋ ಮುಂಚೆಗೆ ಮನೆಗೆ ಬರ್ತಿದ್ಲು ಗಾಯತ್ರಿ ಪ್ರತಿದಿನ. ಮನೆಯಲ್ಲಿ ತುಂಬಾ ಪದ್ಧತಿಗಳಿದ್ವು. ಗೋವಿಂದ ಶರ್ಮಾ ಮತ್ತು ವೇಗಮಾಂಬ ಇಬ್ಬರ ಸಂತಾನ ಇವರಿಬ್ಬರು. ಪಕ್ಕ ಬ್ರಾಹ್ಮಣರಾಗಿರೋದರಿಂದ ನಿಯಮ ನಿಷ್ಠೆಗಳು, ನಿತ್ಯ ಪೂಜೆಗಳು, ಉಪವಾಸಗಳು, ಆಚರಣೆಗಳು, ಕಟ್ಟುಪಾಡುಗಳು ಮತ್ತು ಪದ್ಧತಿಗಳೊಂದಿಗೆ ಬಹಳ ಶ್ರದ್ಧೆಯಿಂದ ಇರ್ತಾರೆ. ಅವ್ರಿಗೆ ಹುಟ್ಟಿದಂಥ ಮಕ್ಕಳೇ ಧರ್ಮೇಂದ್ರ ಶರ್ಮಾ, ಗಾಯತ್ರಿ. ಅಂದು
ಮಕ್ಕಳು ಓದು ಅಂದರೆ ಎಲ್ಲ ಭಯಪಡ್ತಿದ್ರು. ಇತ್ತ ಗಾಯತ್ರಿ ಮಾತ್ರ ತನ್ನ ಓದಿನ ಮೇಲೂ ಅಷ್ಟೇ ಶ್ರದ್ಧೆಯನ್ನು ಇಡ್ತಿದ್ಲು. ಹಾಗೆ ತನ್ನ ಇಂಟರನ್ನು ಮುಗಿಸಿ ಪದವಿಯಲ್ಲಿ ಕಾಲಿಟ್ಟು 2 ವರ್ಷಗಳು ಯಾವುದೇ ಅಡ್ಡಿ ಇಲ್ಲದೆ ಪೂರ್ಣಗೊಳಿಸಿ ನಂತರ 3ನೇ ವರ್ಷಕ್ಕೆ ತಲುಪ್ತಾಳೆ. ಆ ವರ್ಷ ಓದು ಪೂರ್ಣಗೊಳ್ತಿದ್ದಂತೆ ಮದುವೆ ಮಾಡೋಣ ಅಂತ ಸಂಬಂಧಗಳನ್ನ ಕೂಡ ಹುಡುಕ್ತಾ ಇರ್ತಾರೆ ಅವರ ಮನೆಯಲ್ಲಿ. ಗೋವಿಂದಮ್ಮ ಅವರು ತಮ್ಮ ಮಗಳಿಗೆ ಮದುವೆ ಮಾಡಿ ಕಳಿಸೋದಕ್ಕೋಸ್ಕರ. ಅದು ಗಾಯತ್ರಿ ಕೂಡ ತಿಳ್ಕೊಂಡು ನಿಮ್ಮಿಷ್ಟ ಅಪ್ಪ ಅಂತ ಅವರಿಗೆ ಹೇಳಿಬಿಡ್ತಾರೆ. ಶರ್ಮಾ BA ಪೂರ್ಣಗೊಳಿಸಿ ಇನ್ನೂ ಓದಬೇಕಂತ ಇದ್ದರೂ ಕೂಡ ತಂದೆಯ ಆರ್ಥಿಕ ಪರಿಸ್ಥಿತಿಗಳ ಬಗ್ಗೆ ಯೋಚಿಸಿ ನಂತರದ ಓದುಗಳಿಗೆ ತೊಂದರೆ ಆಗುತ್ತೆ ಅಂತ ಅವರ ತಂದೆಯ ಪುರೋಹಿತೆಯನ್ನು ಆತನು ಕೂಡ ತೆಗೆದುಕೊಳ್ತಾನೆ ಅದನ್ನು ಮುಂದೆ ನಿರ್ವಹಿಸ್ಕೊಂಡು ಹೋಗೋದಕ್ಕೆ. ಗಾಯತ್ರಿ ಸ್ವಲ್ಪ ಗಲಾಟೆ ಮಾಡೋದು ತಮಾಷೆ ಮಾಡೋದು ಎಲ್ಲ ಅವ್ರ ಅಮ್ಮನ ಹತ್ರ ಮಾತ್ರ. ಶರ್ಮಾ ಮಾತ್ರ ಸಂಪೂರ್ಣ ವಿರುದ್ಧ, ಯಾವಾಗಲೂ ಗಂಭೀರವಾಗಿ ಇರ್ತಿದ್ರು. ಗಾಯತ್ರಿ ಕೂಡ ತಂದೆ ಹತ್ರ ಮೌನವಾಗಿ ಇರ್ತಿದ್ಲು. ಹಾಗೆ ಒಂದು ದಿನ ಗಾಯತ್ರಿ ಕಾಲೇಜಿಗೆ ಹೊರಡ್ತಾಳೆ. ಅಷ್ಟೇ ಓದು ಮುಗಿಸಿ ಯೂತ್ ಲೀಡರ್ ಆದ ಶರತ್ ಚಂದ್ರ ಯಾವುದೋ ಕೆಲಸದ ಮೇಲೆ ಕಾಲೇಜಿಗೆ ಬಂದು ಹೊರಗಿದ್ದ ಸ್ನೇಹಿತರೊಂದಿಗೆ ಅವರು ಮಾತನಾಡ್ತಾ ಇರ್ತಾರೆ. ಆಗಷ್ಟೇ ಬಸ್ ಬಂದು ಅಲ್ಲಿ ನಿಲ್ಲುತ್ತೆ. ಶರತ್ ಸ್ನೇಹಿತರೊಂದಿಗೆ ಸಾಮಾನ್ಯವಾಗಿ ಅದೇ ರೀತಿ ಮಾತನಾಡುತ್ತಲೇ ತಲೆಯನ್ನು ತಿರುಗಿಸಿ ಬಸ್ ಕಡೆಗೆ ನೋಡ್ತಾರೆ. ಪಕ್ಕದ ಅಂಗಡಿಯಿಂದ ಲವ್ ಸಾಂಗ್ ಅವರಿಗೆ ಕೇಳಿಸ್ತಾ ಇರುತ್ತೆ. ಮುಂಭಾಗ ಬರ್ತಿರೋ ಹುಡುಗಿ ಲಂಗದವಣಿ ಹಿಂದೆ ಇದ್ದ ಮತ್ತೊಂದು ಹುಡುಗಿ ಮೇಲ್ ಬೀಳ್ತಾ ಇದ್ದಂತೆ ಆ ಲಂಗದವಣಿಯ ಮರೆಯಿಂದ ಇರುವ ಹುಡುಗಿ ಯಾರೋ ನೋಡಬೇಕಂತ ಆತುರ ಅವ್ರಿಗೆ ಉಂಟಾಗ್ತಿದ್ರೆ ಪಕ್ಕದಲ್ಲಿರೋ ಸ್ನೇಹಿತನನ್ನು ಪಕ್ಕಕ್ಕೆಳೆದು ಇನ್ನು ಮುಂಭಾಗಕ್ಕೆ ತಲೆಯನ್ನು ಬಗ್ಗಿಸಿ ನೋಡ್ತಾ ಇರ್ತಾರೆ. ಹಿಂದೆ ಇದ್ದಂಥ ಹುಡುಗಿ ಮುಖದ ಮೇಲೆ ಬಿದ್ದ ದಾವಣಿಯನ್ನು ಮೆಲ್ಲಕ್ಕೆ ತೆಗೆದು ನಗ್ತಾ ಪಕ್ಕಕ್ಕೆ ಬರ್ತಾ ಇದ್ದಂತೆ ಹಾಲಿನಲ್ಲಿ ಮುಳುಗಿಸಿದ ಮುತ್ತಿನಂತೆ ಹೊಳಿತಾ ಇರುವ ಆಕೆಯ ಅಂದಕ್ಕೆ ಮುಂಭಾಗಕ್ಕೆ ಇಟ್ಟು ವಾಲಿದ ಜಡಿಯಲ್ಲಿದ್ದ ಗಾಯತ್ರಿಯನ್ನು ನೋಡಿ ಹೃದಯ ನಿಂತು ಹೋದಂತೆ ಅನಿಸುತ್ತೆ ಶರತ್ ಅವರಿಗೆ. ಮುಖ್ಯವಾಗಿ ಆಕೆ ನಗ್ತಾ ಇದ್ದರೆ ಸುಂದರವಾಗಿ ಹೊಳಿತಾ ಇರುವಂಥ ಹಲ್ಲುಗಳ ಸಾಲು, ಕಣ್ಣುಗಳಲ್ಲೇ ಮಾತಾಡ್ತಿರೋ ಗುಂಡಿಗಿನ ಕಣ್ಣುಗಳು, ಸಣ್ಣಗಾಗಿ ತೆರೆದುಕೊಂಡಂತಹ ತುಟಿಗಳು, ಒಟ್ಟಾರೆಯಾಗಿ ನಡೆದು ಬರ್ತಿರೋ ಮಲ್ಲಿಗೆ ಬಳ್ಳಿಯ ಹಾಗೆ ಎಲ್ಲೆಲ್ಲಿಯೂ ತಿದ್ದಿ ತೀಡಿದ ಅಂದಗಳೊಂದಿಗೆ ಅದ್ಭುತವಾಗಿ ಕಾಣಿಸುತ್ತೆ ಶರತ್ ಅವರ ಕಣ್ಣುಗಳಿಗೆ. ಕತೆ ಮುಂದುವರಿಯುತ್ತೆ. ಹೆಚ್ಚಿನ ವಿಡಿಯೋಗಾಗಿ ಚಾನೆಲ್ಗೆ ಮೆಂಬರ್ಶಿಪ್ ತೊಗೊಂಡು ವಿಡಿಯೋ ನೋಡಿ. ಹಾಗೆ ಈ ಕತೆ ಪ್ರತಿಲಿಪಿ ಕೂಡ ಅಪ್ಲೋಡ್ ಆಗ್ತಾ ಇರುತ್ತೆ, ಹೋಗಿ ಅಲ್ಲೂ ಕೂಡ ನೋಡಬಹುದು. ಥ್ಯಾಂಕ್ ಯು.